ಮಾಡಿಕೊಟ್ಟಿದ್ದಕ್ಕೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ನಾಳೆ ಸಚಿವರಾಗಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ 12 ಜನರಲ್ಲಿ 6 ಮಂದಿ ಸಚಿವರ ಹೆಸರು ಫೈನಲ್ ಆಗಿದೆ ಅನ್ನೋ ಅಪ್ಡೇಟ್ ನ್ಯೂಸ್ 18ಗೆ ಲಭ್ಯವಾಗ್ತಾ ಇದೆ. ಉಳಿದ 6 ಮಂದಿ ಹೆಸರು ಫೈನಲ್ಗೆ ಚರ್ಚೆಗಳು ಮುಂದುವರೆದಿದೆ. ಹಾಗಾದ್ರೆ 6 ಜನ ಯಾರು ಫೈನಲ್ ಆಗಿರೋರು? ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಯುಟಿ ಖಾದರ್, ಕೃಷ್ಣ ಬೈರೇಗೌಡ, ರಾಮಲಿಂಗಾರೆಡ್ಡಿ. ಈ 6 ಜನರ ಹೆಸರು ಫೈನಲ್ ಆಗಿದೆ. ಈ 6 ಜನರ ಹೆಸರಿಗೆ ಹೈಕಮಾಂಡ್ ನಾಯಕರು ಅಂತಿಮ ಮುದ್ರೆಯನ್ನ ಒತ್ತಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇದು ನ್ಯೂಸ್ 18ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಉಳಿದಂತ 6 ಜನರ ಆಯ್ಕೆಗೆ ಸಭೆ ಮುಂದುವರೆದಿದೆ. 6 ಸಚಿವರ ಹೆಸರು ಫೈನಲ್ ಆಗಿದೆ. ಇವರು 6 ಜನ ನಾಳೆ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಯುಟಿ ಖಾದರ್, ಕೃಷ್ಣ ಬೈರೇಗೌಡ ಹಾಗೇನೆ ರಾಮಲಿಂಗಾರೆಡ್ಡಿ ಅವರು. ಬಹುತೇಕ ಈ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದವ್ರೆ. ಖಾದರ್ ಸ್ಪೀಕರ್ ಆಗಿದ್ರು, ಈಗ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಮತ್ತೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೆ ಈಗ ಸಂಪುಟದಲ್ಲಿ ಸ್ಥಾನವನ್ನ ನೀಡಲಾಗಿದೆ. ಉಳಿದಂತ 6 ಜನರ ಹೆಸರನ್ನ ಫೈನಲ್ ಮಾಡೋದಕ್ಕೆ ಹೈ ವೋಲ್ಟೇಜ್ ಸಭೆ ದೆಹಲಿಯಲ್ಲಿ ಮುಂದುವರೆದಿದೆ. ಈಗ ಒಬ್ಬೊಬ್ರು ಒಂದೊಂದು ಲಿಸ್ಟ್ ಅನ್ನ ಇಟ್ಕೊಂಡಿದ್ದಾರೆ. ಆದರೆ ರಾಹುಲ್ ಗಾಂಧಿ ಅವರು ಯಾರ ಹೆಸರಿಗೆ ಓಕೆ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಅಂತಿಮ ಮುದ್ರೆಯನ್ನ ಒತ್ತಾರೆ, ಅವರಿಗೆ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನಮಾನ ಸಿಗುತ್ತೆ. ಬಹುತೇಕ ಹಿರಿಯರಿಗೆ ಮೊದಲ ಪಟ್ಟಿಯಲ್ಲಿ ಆದ್ಯತೆ. ಮತ್ತಿಲ್ಲಿ ಪ್ರಾದೇಶಿಕವಾರು ಜೊತೆಗೆ ಜಾತಿವಾರು ಲೆಕ್ಕಾಚಾರವನ್ನ ಹಾಕೊಂಡು ಆ ಸೂತ್ರದ ಅಡಿಯಲ್ಲೇ ಮಣೆಯನ್ನ ಹಾಕಲಾಗ್ತಾ ಇದೆ. ಇನ್ನು ಸೆಕೆಂಡ್ ಲಿಸ್ಟ್ ಅಲ್ಲಿ ಹೊಸಬರಿಗೆ, ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡೋದಕ್ಕೆ ರಾಹುಲ್ ಗಾಂಧಿ ಮನ್ಸು ಮಾಡಿದ್ದಾರೆ, ಒಲವನ್ನ ತೋರಿದ್ದಾರೆ ಅನ್ನೋ ಚರ್ಚೆಗಳು ನಡೀತಾ ಇದೆ. ಬಟ್ ಮೊದಲ ಪಟ್ಟಿಯಲ್ಲಿ ಹಿರಿಯರಿಗೆ ಆದ್ಯತೆಯನ್ನು ನೀಡಲಾಗುತ್ತೆ. ಈಗ ಆಲ್ಮೋಸ್ಟ್ 6 ಸಚಿವರ ಹೆಸರು ಅಂದ್ರೆ ನಾಳೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಫೈನಲ್ ಆಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಮಹತ್ವದ ಮೀಟಿಂಗ್ ದೆಹಲಿಯಲ್ಲಿ ನಡೀತಾ ಇದೆ. ಒಟ್ಟು 12 ಜನ ನಾಳೆ ಸಚಿವರಾಗಿ ಪದಗ್ರಹಣ ಮಾಡ್ತಾರೆ. ಅದರಲ್ಲಿ 6 ಜನರ ಹೆಸರು ಫೈನಲ್ ಆಗಿದೆ. ಯಾರ್ಯಾರು? ಶರ್ಮಿತಾ ಶೆಟ್ಟಿ, ಮಹತ್ತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇದೀಗ ರಾಹುಲ್ ಗಾಂಧಿ ಅವರು 6 ಜನರ ಹೆಸರಿಗೆ ಗ್ರೀನ್ ಟಿಕ್ ಅನ್ನು ಹಾಕಿರ್ತಕ್ಕಂಥದ್ದು ನಾವು ನಿರೀಕ್ಷೆಯಂತೆ ನ್ಯೂಸ್ 18 ಕನ್ನಡ ಹೇಳಿದಂತೆ ಇದೀಗ ಕೆಜೆ ಜಾರ್ಜ್, ಯತೀಂದ್ರ ಸಿದ್ದರಾಮಯ್ಯ, ಯುಟಿ ಖಾದರ್, ಕೃಷ್ಣ ಬೈರೇಗೌಡರು ಮತ್ತು ರಾಮಲಿಂಗಾರೆಡ್ಡಿ ಅವರ ಹೆಸರು ಈಗಾಗಲೇ ಫೈನಲ್ ಆಗಿರ್ತಕ್ಕಂಥದ್ದು ಮತ್ತು ಪ್ರಿಯಾಂಕ್ ಖರ್ಗೆ ಹೆಸರು ಕೂಡ ಫೈನಲ್ ಆಗಿರ್ತಕ್ಕಂಥ ಈಗಾಗಲೇ 6 ಜನರ ಹೆಸರು ಇದೀಗ ಫೈನಲ್ ಆಗಿರ್ತಕ್ಕಂಥ. ಉಳಿದವರ ಬಗ್ಗೆ ಇದೀಗ ಚರ್ಚೆ ಆರಂಭವಾಗಿರ್ತಕ್ಕಂಥದ್ದು. ಆ ಮುಖಾಂತರ 6 ಮಂದಿ ಸಚಿವ ಸಂಪುಟದಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳುವ ಮೊದಲ ಬಾರಿಗೆ ಪ್ರಮಾಣ ವಚನ ತೆಗೆದುಕೊಳ್ಳುವಂಥದ್ದು ಖಚಿತ ಆಗಿರ್ತಕ್ಕಂಥದ್ದು. ಈಗಾಗಲೇ ಈ ಹೆಸರುಗಳಿಗೆ ಯಾವುದೇ ರೀತಿ ಅಬ್ಜೆಕ್ಷನ್ ಬಂದಿಲ್ಲ ಮತ್ತು ಅನೇಕ ಕಾರಣಕ್ಕಾಗಿ ಅನಿವಾರ್ಯವಾಗಿ ಹೆಸರುಗಳನ್ನು ಅಂತಿಮಗೊಳಿಸಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟ ಆದರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಕೋಟ ಆಗಿರ್ತಕ್ಕಂಥದ್ದು. ಇನ್ನು ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರು ಕೋಟದಡಿ ಆಗಿರ್ತಕ್ಕಂಥದ್ದು ಮತ್ತು ಕೃಷ್ಣ ಬೈರೇಗೌಡರು ಕೂಡ ರಾಹುಲ್ ಗಾಂಧಿ ಅವರ ಕೋಟದಡಿ ಅವರ ಹೆಸರು ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಇನ್ನು ಯುಟಿ ಖಾದರ್ ಅವರು ಕರಾವಳಿ ಕರ್ನಾಟಕ ಮತ್ತು ಸ್ಪೀಕರ್ ಆಗಿದ್ದ ಕಾರಣಕ್ಕಾಗಿ ಮತ್ತು ಅಲ್ಪಸಂಖ್ಯಾತರ ಕೋಟದಡಿ ಈಗ ಅವರ ಹೆಸರು ಅಂತಿಮ ಆಗಿರ್ತಕ್ಕಂಥದ್ದು. ಇನ್ನು ಕೆಜೆ ಜಾರ್ಜ್ ಕೂಡ ಹೈಕಮಾಂಡ್ ಕೋಟ ಆಗಿರ್ತಕ್ಕಂಥ. ಒಟ್ಟಾರೆ ಈಗಾಗಲೇ 6 ಹೆಸರುಗಳನ್ನು ಫೈನಲ್ ಮಾಡಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಉಳಿದವರ ಸಂಬಂಧಪಟ್ಟ ಇದೀಗ ಚರ್ಚೆ ಮುಂದುವರೆದಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ.